ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಸೆಕೆಂಡ್ ವಿಡಿಯೋ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಸೆಕೆಂಡ್ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಫಸ್ಟ್ ವಿಡಿಯೋದಲ್ಲಿ ಅಷ್ಟು ವಾಯ್ಸ್ ಕ್ಲಿಯರ್ ಇರಲಿಲ್ಲ, ಅಷ್ಟು ಇನ್ಫಾರ್ಮೇಷನ್ ಸರಿಯಾಗಿ ಸಿಗಲಿಲ್ಲ ಅಂತ ಒಂದಷ್ಟು ಜನ ನಂಗೆ ಮೆಸೇಜ್ ಮಾಡಿದ್ರು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ ಮತ್ತು ನಿಮ್ಗೆ ಯೂಸ್ಫುಲ್ ಆಗ್ಬೋದೇನೋ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಂದು ಲಾಸ್ಟ್ ವಿಡಿಯೋ ಏನಿತ್ತು ಅದ್ರಲ್ಲಿ ಸುಮಾರು ಜನ ಕೇಳಿದ್ದು ಒಂದೇ ಪ್ರಶ್ನೆ, ಯಾವ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ದೀರಾ, ಎಲ್ಲಿ ತೋರಿಸ್ತಾ ಇದ್ದೀರಾ, ಡಾಕ್ಟರ್ ಡೀಟೇಲ್ಸ್ ಕೊಡಿ ಅಂತ. ಡಾಕ್ಟರ್ಸ್ ನನಗೆ ಯಾರು ಪರ್ಸ್ನಲ್ ಆಗಿ ಪರಿಚಯ ಇಲ್ಲ, ನಿಜ ಹೇಳಬೇಕು ಅಂದರೆ. ಆ್ಯಂಡ್ ರೆಫರೆನ್ಸ್ಗಳು ಯಾರೂ ತಗೊಳ್ಳಲ್ಲ. ಅವ್ರಿಗೆಲ್ಲ ಲೈಕ್ ಕಾಲ್ ಮಾಡಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು ಆ್ಯಂಡ್ ನಾರ್ಮಲ್ ಆಗೇ ಹೋಗಬೇಕು. ಲೈಕ್ ಎಲ್ಲ ಪೇಷಂಟ್ಸ್ ಥರನೇ ನಾವು ಒಬ್ಬರು, ಸೊ ಅದೇ ಥರನೇ ಹೋಗಬೇಕು. ನನ್ನ ಹತ್ರ ಯಾವುದೇ ರೀತಿ ಪರ್ಸ್ನಲ್ ಡಾಕ್ಟರ್ ನಂಬರ್ ಅಂತ ಯಾವುದೂ ಇಲ್ಲ. ಯಾರು ಕೂಡ ಅವ್ರ ಪರ್ಸ್ನಲ್ ನಂಬರ್ನ ಶೇರ್ ಮಾಡೋದಿಲ್ಲ. ಅವ್ರು ಕ್ಲಿನಿಕ್ ನಂಬರ್ ಕೊಟ್ಟಿರ್ತಾರೆ, ಆ ಕ್ಲಿನಿಕ್ ನಂಬರಿಗೆ ಕಾಲ್ ಮಾಡಿದ್ರೆ ರಿಸೆಪ್ಷನ್ಗೆ ಆನ್ಸರ್ ಮಾಡ್ತಾರೆ. ಅಲ್ಲಿ ನಾವು ಕಾಲ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಹೋಗಿ ಮೀಟ್ ಮಾಡ್ಬೋದೇ ಹೊರತು ರೆಫರೆನ್ಸ್ ಮೇಲೆ ನಾವು ಹೋಗೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಆ್ಯಂಡ್ ಫೋನಲ್ಲಿ ಯಾವ ಡಾಕ್ಟರ್ಸ್ ಕೂಡ ಸಿಗೋದೇ ಇಲ್ಲ. ನನಗೂ ಕೂಡ ಯಾವ ಡಾಕ್ಟರ್ಸ್ ಕೂಡ ಫೋನಲ್ಲಿ ರೆಸ್ಪಾನ್ಸ್ ಮಾಡೇ ಇಲ್ಲ. ಪರ್ಸ್ನಲ್ ಆಗಿ ಹೋಗಿ ಕನ್ಸಲ್ಟ್ ಮಾಡ್ತಾ ಇದೆ. ಸೊ ನನ್ನ ಹತ್ರ ಯಾವುದೇ ರೀತಿ ಡಾಕ್ಟರ್ಸ್ ನಂಬರ್ ಖಂಡಿತವಾಗ್ಲೂ ಇಲ್ಲ. ಅದು ನಿಮಗೆ ಕ್ಲಿಯರ್ ಮಾಡಿದ್ದೀನಿ ಅನ್ಕೊಂತೀನಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು, ನನಗೆ ವೆಯ್ಟ್ ಲಾಸ್ ಹೇಗೆ ಮಾಡಿದ್ರಿ, ಎಷ್ಟು ಮಾಡಿದ್ರಿ, ಹಾಗೆ ಯಾವ ರೀತಿ ಡಯಟ್ ಫಾಲೋ ಮಾಡಿದ್ರಿ, ಯಾವ ರೀತಿ ವರ್ಕೌಟ್ ಮಾಡಿದ್ರಿ ಅಂತ ಕೇಳ್ತಾ ಇದ್ರು ಸುಮಾರು ಜನ. ಸೊ ಯಾವ ರೀತಿ ವರ್ಕೌಟ್ ಮಾಡ್ತಿದ್ದೆ ಅಂದರೆ, ನಾನು ತುಂಬ ಸ್ಟ್ರಿಕ್ಟ್ ಡಯಟ್ ಮಾಡ್ತಾ ಇದ್ದೆ. ಒಂದು 3 ತಿಂಗಳವರೆಗೂ ನಾನು ಯಾವುದೇ ರೀತಿ ಜಂಕ್ ಫುಡ್ ಆಗಲಿ, ಸ್ವೀಟ್ಸ್ ಆಗಲಿ, ರೈಸ್ ಆಗಲಿ ಏನೂ ತಿಂತಾ ಇರಲಿಲ್ಲ. ಸಲಾಡ್ಸ್ ಜಾಸ್ತಿ ತಿಂತಾ ಇದ್ದೆ, ಸ್ಪ್ರೌಟ್ಸ್ ಜಾಸ್ತಿ ತಿಂತಾ ಇದ್ದೆ. 2 ಚಪಾತಿ ಮೇಲೆ ಹೋಗ್ತಾ ಇರಲಿಲ್ಲ, ಅದು ಚಪಾತಿ ಫುಲ್ಕ ತಿಂತಾ ಇದ್ದೆ. ಪಲ್ಯ ಜಾಸ್ತಿ ತಗೊಂಡು ತಿಂತಾ ಇದ್ದೆ. ರೈಸ್ ಐಟಮ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ನವಣೆ ಅಂತ ಸಿಗುತ್ತೆ, ನವಣೆ ಮಿಲೆಟ್ಸ್ ಎಲ್ಲ ಏನು ಬರುತ್ತಲ್ಲ, ಅದನ್ನು ಸ್ವಲ್ಪ ಗಂಜಿ ಥರ ಮಾಡಿಕೊಂಡು ಅದಕ್ಕೆ ಜಾಸ್ತಿ ಸಾರು ಹಾಕ್ಕೊಂಡು ತಿಂತಾ ಇದ್ದೆ. ರೈಸ್ ತಿನ್ನಬೇಕು ಅನ್ನಿಸ್ದಾಗ ಯೂಶಲಿ ತಿಂತಾ ಇರಲಿಲ್ಲ. ನವಣೆ ತುಂಬ ಒಳ್ಳೆಯದು, ಮಿಲೆಟ್ಸು ಸ್ವಲ್ಪ ಡಯಟ್ ಮಾಡೋರಿಗೆ ಅಂತ ಹೇಳಿದರು ನನಗೆ ಒನ್ ಆಫ್ ಮೈ ಫ್ರೆಂಡ್. ಸೊ ಅದರಿಂದ ಅದನ್ನು ತಿಂತಾ ಇದ್ದೆ. ರಾಗಿ ಮುದ್ದೆ ತಿಂತಾ ಇದ್ದೆ. ಆ್ಯಂಡ್ ಎವ್ರಿ 2 ಅವರ್ಸ್ಗೆ ಏನಾದರೂ ಒಂದು ತಿಂತಾ ಇದ್ದೆ. ಜಾಸ್ತಿ ತಿಂತಾ ಇರಲಿಲ್ಲ. ಬೆಳಗ್ಗೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ. 11 ಗಂಟೆಗೆ ಇನ್ನೇನಾದರೂ ಒಂದು ಫ್ರೂಟ್ಸ್ ಏನಾದ್ರು ತಿಂತಾ ಇದ್ದೆ. ಅಗೇನ್ 1:30 2 o'clock ಲಂಚ್ ಮಾಡ್ತಾ ಇದ್ದೆ. ಶೇಂಗಾ ಹುರ್ಕೊಂಡು ಅದನ್ನು ತಿಂತಾ ಇದ್ದೆ. ಆ್ಯಂಡ್ ಕಾಫಿ ಬಂದು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೆ, ವಿತೌಟ್ ಶುಗರ್ ಕುಡಿತಾ ಇದ್ದೆ. ಯಾವುದೇ ರೀತಿ ವೈಟ್ ಐಟಮ್ಸ್ ಏನಿದೆ, ಸಾಲ್ಟ್ ಇರ್ಬೋದು ಆ್ಯಂಡ್ ಮಿಲ್ಕ್ ಇರ್ಬೋದು, ರೈಸ್ ಇರ್ಬೋದು, ಅದು ಕಂಪ್ಲೀಟ್ ಕಟ್ ಆಫ್ ಮಾಡಿಬಿಟ್ಟೆ ನಾನು. ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೆ, ಅವಶ್ಯಕತೆ ಇದೆ ಅಂದಾಗ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೆ. ಸ್ವೀಟ್ ಅಂತೂ ಕಂಪ್ಲೀಟಾಗಿ ಬಿಟ್ಬಿಟ್ಟೆ. ಅದು ನನಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು ವೆಯ್ಟ್ ಲಾಸ್ ಮಾಡೋದಕ್ಕೆ. ನೀವು ಯಾರೇ ಆಗಲಿ ರೈಸು ಮತ್ತು ಸ್ವೀಟನ್ನು 1 ತಿಂಗಳ ಮಟ್ಟಿಗೆ ಅವಾಯ್ಡ್ ಮಾಡಿ ನೋಡಿ. ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಾಡಿಗೆ ಶುಗರ್ ಕಂಟೆಂಟ್ ಜಾಸ್ತಿ ಹೋಗ್ತಾ ಇದ್ದಷ್ಟು ನಾವು ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಈವನ್ ರೈಸ್ ಕೂಡ ಕಟ್ ಆಫ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊಪ್ಪು ತರಕಾರಿಗಳು ಜಾಸ್ತಿ ತಿಂತಾ ಇದ್ದೆ. ಆ್ಯಂಡ್ ರಾಗಿ ಗಂಜಿ ಜಾಸ್ತಿ ಕುಡಿತಾ ಇದ್ದೆ. ಮತ್ತು ನಾನು ಊಟದ ಟೈಮಿಂಗ್ಸ್ ಬಂದು, ನಾನು 6:30 7 ಗಂಟೆಗೆ ಊಟ ಮಾಡಿಬಿಡ್ತಾ ಇದ್ದೆ. 7 ಗಂಟೆ ಮೇಲೆ ಏನೂ ತಿನ್ನಕ್ಕೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಬಿಫೋರ್ ಸ್ಲೀಪ್ ಹೊಟ್ಟೆ ಖಾಲಿ ಇರ್ತಾ ಇತ್ತು, ಡೈಜೆಷನ್ ಆಗೋಗ್ತಾ ಇತ್ತು ನನಗೆ. ಸೊ ಅದರಿಂದ ನಂಗೆ ಹೆವಿ ಅನ್ನಿಸ್ತಾ ಇರಲಿಲ್ಲ. ಅದಾದಮೇಲೆ ನಾನು ಎವ್ರಿ ಡೇ 10 ಕಿಲೋಮೀಟರ್ಸ್ ವಾಕ್ ಮಾಡ್ತಾ ಇದ್ದೆ. ಯಾವ ರೀತಿ ವಾಕ್ ಮಾಡ್ತಾ ಇದ್ದೆ ಅಂದರೆ, ನನ್ನ ಮನೆಯಿಂದ 5 ಕಿಲೋಮೀಟ್ರ್ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಲ್ಲಿವರೆಗೂ ಕೆಲವು ಸರಿ ಓಡ್ತಾ ಇದ್ದೆ, ಕೆಲವು ಸತಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. 5 ಕಿಲೋಮೀಟರ್ಸ್ ಹೋಗ್ತಾ ಇದ್ದೆ, 5 ಕಿಲೋಮೀಟರ್ಸ್ ಬರ್ತಾ ಇದ್ದೆ ನಾನು. ಸೊ ಅದು 10 ಕಿಲೋಮೀಟರ್ಸ್ ಆಗ್ತಾ ಇತ್ತು ನನಗೆ. ಅದು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಸಮ್ಟೈಮ್ಸ್ ವಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಜಿಮ್ ಹೋಗ್ತಾ ಇದ್ದೆ. ಜಿಮ್ಮಲ್ಲಿ 1.5 ಇಂದ 2 ಗಂಟೆ ನಾನು ವರ್ಕೌಟ್ ಮಾಡ್ತಾ ಇದ್ದೆ. ಕಂಟಿನ್ಯೂಸ್ ಮಾಡ್ತಾ ಇರಲಿಲ್ಲ, ಬ್ರೇಕ್ ತೊಗೊಂಡು ಮಾಡ್ತಾ ಇದ್ದೆ. ಆ್ಯಂಡ್ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಕಾರ್ಡಿಯೋ ಆಗಿರ್ಬೋದು, ಟ್ರೆಡ್ಮಿಲ್ ಆಗಿರ್ಬೋದು, ಎಲ್ಲ ಥರ ವರ್ಕೌಟ್ಸು ನಾನು ಮಾಡ್ತಾ ಇದ್ದೆ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ನಾನು ನನ್ನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ. ವರ್ಕಿಂಗ್ ವುಮೆನ್ ಆಗಿದ್ದರೆ ಖಂಡಿತವಾಗ್ಲೂ ಕಷ್ಟ ಆಗ್ತಾಯಿತ್ತು. ಕೆಲಸನೂ ಮಾಡಿ, ಡಯಟು ಮೇಂಟೈನ್ ಮಾಡಿ, ಆ್ಯಂಡ್ ವರ್ಕೌಟ್ ಕೂಡ ತುಂಬ ಕಷ್ಟ ಆಗಿರೋದು. ನಾನು ಬೇಸಿಕಲಿ ಹೌಸ್ ವೈಫ್ ಆಗಿರೋದ್ರಿಂದ ನನಗೆ ಯಾವುದೇ ರೀತಿ ಕಷ್ಟ ಆಗಲಿಲ್ಲ ವೆಯ್ಟ್ ಲಾಸ್ ಮಾಡೋದಕ್ಕೆ. ಅದು ನನ್ನ ಗೋಲ್ ಆಗಿತ್ತು. ನನಗೆ ಡಾಕ್ಟರ್ ಹೇಳಿದ್ದು 15 kgವರೆಗೂ ನೀವು ವೆಯ್ಟ್ ರೆಡ್ಯೂಸ್ ಮಾಡಲೇಬೇಕು, ಅದು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ. ನಾನು 15 kg ಟಾರ್ಗೆಟ್ ಇಟ್ಕೊಂಡಿರಲಿಲ್ಲ, 10 ಇಟ್ಕೊಂಡಿದ್ದೆ. 15 kg ತುಂಬ ಜಾಸ್ತಿ, ನನ್ನ ಕೈನಲ್ಲಿ ಆಗಲ್ಲ ಅಂತ ನಾನು ಆವಾಗಲೇ ಡಿಸೈಡ್ ಆಗಿದೆ. ಆದರೆ 10 ಆದರೂ ಇಳಿಸ್ತೀನಿ ಅನ್ನೋ ಕಾನ್ಫಿಡೆಂಟ್ ಇತ್ತು ನನಗೆ. ಸೊ ಅದರಿಂದ ನಾನು ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಮಾಡೋ ಅಷ್ಟರಲ್ಲಿ 10 kg 9.8ವರೆಗೂ ನಾನು ಇಳಿದ್ಬಿಟ್ಟೆ. ಎವ್ರಿ ಮಂತ್ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಯಿತು ನನಗೆ. ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ. ಒಂದು ವೇಯಿಂಗ್ ಮಿಷಿನ್ ತರಿಸಿಟ್ಕೊಂಡಿದ್ದೆ.
ಆ್ಯಂಡ್ 2 ದಿನಕ್ಕೆ ಒಂದ್ಸರಿ ವೆಯ್ಟ್ ಚೆಕ್ ಮಾಡ್ತಾ ಇದ್ದೆ. BMI ತುಂಬ ಜಾಸ್ತಿ ಇತ್ತು ನಂದು. BMI ಕಂಟ್ರೋಲ್ ಮಾಡ್ಕೊತಾ ಹೋಯಿತು ಆ್ಯಂಡ್ ವೆಯ್ಟ್ ಲಾಸ್ ಕಡಿಮೆ ಆಗ್ತಾ ಹೋಯಿತು. ನೀರು ಜಾಸ್ತಿ ಕುಡಿತಾ ಇದ್ದೆ. ಅದೆಲ್ಲ ನನಗೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಯಿತು ವೆಯ್ಟ್ ಲಾಸ್ ಮಾಡೋದಕ್ಕೆ. ಆ್ಯಂಡ್ ಮೇನ್ಲಿ ನಾನು ಪಾಸಿಟಿವ್ ಮೈಂಡಲ್ಲಿ ಇಟ್ಕೊಂಡಿದ್ದೆ, ನಾನು 3 ಮಂತ್ಸಲ್ಲಿ ಅಟ್ ಎನಿ ಕಾಸ್ಟ್ ಸಣ್ಣ ಆಗಲೇಬೇಕು ಅಂತ ಚಾಲೆಂಜ್ ಮಾಡ್ಕೊಂಡಿದ್ದೆ ನನಗೆ ನಾನು. ಸೊ ಆದ್ದರಿಂದ ಅದ್ರ ಮೇಲೆ ಫೋಕಸ್ ಮಾಡಿದೆ. ಡಾಕ್ಟರ್ ಹೇಳಿದ ಪ್ರಕಾರ 15ರಲ್ಲಿ 10 kgವರೆಗೂ ಇಳಿಸ್ಬಿಟ್ಟೆ. ಅದಾದಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನನಗೆ 2ನೇ ತಿಂಗಳಿಂದ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಆ ವಾಮಿಟಿಂಗ್ 2 ತಿಂಗಳಿಂದ 4 ತಿಂಗಳವರೆಗೂ ಇರುತ್ತೆ ನನಗೆ ಇತ್ತು. ಯೂಶ್ವಲಿ 3ನೇ ತಿಂಗಳಿಗೆ ವಾಮಿಟ್ ಸ್ಟಾರ್ಟ್ ಆಗುತ್ತೆ, ಬಟ್ ನಂಗೆ 2nd ಮಂತಿಂದನೇ ಸ್ಟಾರ್ಟ್ ಆಗೋಯ್ತು. 2ನೇ ತಿಂಗಳಿಂದ 4ನೇ ತಿಂಗಳಿಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 1.5-2 ತಿಂಗಳು ನನಗೆ ಹೆವಿ ವಾಮಿಟಿಂಗ್ ಇತ್ತು. ಸಿಕ್ಕಾಪಟ್ಟೆ ವಾಮಿಟಿಂಗ್ ಕಂಟ್ರೋಲೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಅದರಲ್ಲಿ ವಿತಿನ್ 2 ಮಂತ್ಸ್ ಗ್ಯಾಪಲ್ಲಿ ನಾನು ಆಲ್ಮೋಸ್ಟ್ 7 kilos ಮತ್ತೆ ರೆಡ್ಯೂಸ್ ಆಗಿಬಿಟ್ಟೆ. ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ವಾಮಿಟಿಂಗ್ ಪೀರಿಯಡ್ ಏನಿತ್ತು ನಂದು ತುಂಬ ಹಾರಿಬಲ್ ಆಗಿತ್ತು. ಆ್ಯಂಡ್ ಎಷ್ಟು ಟ್ಯಾಬ್ಲೆಟ್ಸ್ಗಳನ್ನ ಚೇಂಜ್ ಮಾಡ್ತಾಯಿದ್ರು ಡಾಕ್ಟರ್ಸು, ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಆಮೇಲೆ ನನಗೆ ಕೆಲವೊಂದು ಇಂಜೆಕ್ಷನ್ IV ಮುಖಾಂತರ ಕೊಡಬೇಕಿತ್ತು. ಡಾಕ್ಟರ್ ಹೇಳ್ತಾ ಇದ್ರು ತುಂಬ ವೀಕ್ ಆಗಿದ್ದಾರೆ ಅಂದರೆ ನೀವು ಅವ್ರಿಗೆ IV ಹಾಕ್ಸಿ ಅಂತ ಹೇಳ್ತಾ ಇದ್ರು. ಡ್ರಿಪ್ಸ್ ಹಾಕ್ತಾಯಿದ್ರು. ತುಂಬ ಸುಸ್ತಾಗಿ ಹೋಗ್ತಾ ಇದ್ದೆ. 2 ದೋಸೆ ತಿನ್ನಬೇಕಿತ್ತು ನಾನು. 1 ದೋಸೆನಲ್ಲಿ ಅರ್ಧ ತಿನ್ನೋ ಅಷ್ಟರಲ್ಲಿ ತಿಂದಿದ್ದೆಲ್ಲ ವಾಪಸ್ ಬರ್ತಾ ಇತ್ತು. ತುಂಬ ಒಂದು 2 ತಿಂಗಳು ಏನು ವಾಮಿಟಿಂಗ್ ಸೀಸನ್ ಇತ್ತು ನಂದು, ಅಥವಾ ವಾಮಿಟಿಂಗ್ ಪೀರಿಯಡ್ ಏನಿತ್ತು, ನಾನು ಆಲ್ಮೋಸ್ಟ್ ಡಿಪ್ರೆಷನ್ ಹೋಗ್ಬಿಟ್ಟೆ. ಎಷ್ಟು ವಾಮಿಟಿಂಗ್ ಆಗ್ತಾ ಇದೆ, ಎಷ್ಟು ಇವನ್ ಈಗ ನೀರು ಕುಡಿದು ನುಂಗಂಗಿಲ್ಲ, ಹಂಗೆ ವಾಪಸ್ ಬರ್ತಾ ಇತ್ತು. ತುಂಬ ಕಷ್ಟ ಆಗ್ತಾ ಇತ್ತು. ಅದರಿಂದ ಹೊಟ್ಟೆನಲ್ಲಿ ಏನೂ ಇರ್ತಾ ಇರಲಿಲ್ಲ. ಅದು ಕೂಡ ನನಗೆ ವೆಯ್ಟ್ ಲಾಸಿಂಗ್ ಸ್ವಲ್ಪ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಇವಾಗ ಮುಂಚೆ ಕಂಪೇರ್ ಮಾಡಿದ್ರೆ ನಾನು ತುಂಬ ವೆಯ್ಟ್ ಲಾಸ್ ಆಗಿದ್ದೀನಿ. ಆ್ಯಂಡ್ ಡಾಕ್ಟರ್ ಹೇಳಿದ್ರು ಈಗ ವೆಯ್ಟ್ ಲಾಸ್ ಏನು ತಲೆ ಕೆಡಿಸ್ಕೋಬೇಡಿ, ಈಗ ಮತ್ತೆ ಗೇನ್ ಆಗ್ತೀರಾ ನೀವು ಅಂತ ಹೇಳಿದ್ರು. ಸೊ ಈಗ ಲೈಟ್ಲಿ ಗೇನ್ ಆಗ್ತಾ ಇದ್ದೀನಿ. ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ತಿನ್ನೋದಕ್ಕೆ ಆಗ್ತಾ ಇದೆ. ಅದು ಒಂದು ನನ್ನ ವೆಯ್ಟ್ ಲಾಸ್ ಜರ್ನಿ ಹೀಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಇಂಟರ್ಕೋರ್ಸ್ ಬಗ್ಗೆ ಹೇಳಿದ್ದೆ ನಾನು. ಇಂಟರ್ಕೋರ್ಸ್ ಬಗ್ಗೆ ಪರ್ಟಿಕ್ಯುಲರಾಗಿ ಹೇಳಿದ್ದೆ ಏನಕ್ಕೆ ಅಂದರೆ, ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕೆ ಹೋಗಿದ್ದಾಗ ಗೈನಕಾಲಜಿಸ್ಟ್ನ 7 ಡೇಯಿಂದ 21 ಡೇ ಒಳಗಡೆ ಆಲ್ಟರ್ನೇಟ್ ಡೇಸ್ ಇಂಟರ್ಕೋರ್ಸ್ ಮಾಡಿ ಅಂತ ಹೇಳಿದರು. ಬಟ್ ಅದು ನಮ್ಗೆ ಅಷ್ಟೊಂದು ಏನು ಯೂಸ್ಫುಲ್ ಅಂತ ಅನಿಸಿಲ್ಲ. ನಾನು ಅದು ಒಂದಷ್ಟು ರಿಸರ್ಚ್ ಮಾಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ಯಾವುದೋ ಒಂದು ಡಾಕ್ಟರ್ ಪೇಜಿಂದ ಒಂದು ಇಂಟರ್ವ್ಯೂ ಬಂದಿತ್ತು. ಆ ಒಂದು ಇಂಟರ್ವ್ಯೂನಲ್ಲಿ ಅವ್ರು ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಅದು ಸುಮಾರು ಒಂದು 45 ಮಿನಿಟ್ಸ್ ಇರುವಂಥ ಒಂದು ಇಂಟರ್ವ್ಯೂ ಆಗಿತ್ತು. ನಾನು ಆ ವಿಡಿಯೋ ಟ್ರೈ ಮಾಡ್ತೀನಿ, ಸಿಕ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಬೇಕಾದ್ರೆ ಆ ವಿಡಿಯೋ ನೋಡ್ಬೋದು. ತುಂಬ ಲಾಂಗ್ ಬ್ಯಾಕ್ ನೋಡಿದ್ದೆ ನಾನು ಅದು. ಅದರಲ್ಲಿ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದು ಅಂದರೆ, ಕ್ವಾಲಿಟಿ ಸ್ಪರ್ಮ್ ಏನಿರುತ್ತೆ ಅದು ಫಾರ್ಮ್ ಆಗೋದಕ್ಕೆ 72 hours ತಗೊಳುತ್ತಂತೆ. ನೀವು ಆಲ್ಟರ್ನೇಟ್ ಡೇಸ್ ಇಂಟರ್ಕೋರ್ಸ್ ಮಾಡಿದ್ರೆ ಏನು ಯೂಸ್ ಇಲ್ಲ. 3 days ಒಂದ್ಸರಿ ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಪಾಸಿಟಿವ್ ಆಗಿ ಬರೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಅವ್ರು ಹೇಳಿದರು. ಆ್ಯಂಡ್ ಯಾವ ಟೈಮಿಗೆ ಇಂಟರ್ಕೋರ್ಸ್ ಮಾಡಬೇಕು ಅಂದರೆ 11th ಡೇ ಪೀರಿಯಡ್ಸ್ ಆಗಿ 11th ಡೇ. ಕೆಲವೊಬ್ರು ಕೇಸಸ್ಸಲ್ಲಿ ಏನಾಗುತ್ತೆ 3 daysಗೆ 5 daysಗೆ ಪೀರಿಯಡ್ಸ್ ಎಂಡ್ ಆಗುತ್ತೆ ಅಂತ, ಅದಾದಮೇಲೆ 1-2-3 daysಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇಂಟರ್ಕೋರ್ಸ್. ಅದು ಮಾಡಬಾರ್ದು. 11th ಡೇ ಏನಿರುತ್ತೆ 10 ಡೇನೂ ಅಲ್ಲ, 11th ಡೇಸಿಂದ 21 days ಒಳಗಡೆ ಅಂದರೆ 3 times ಅಷ್ಟೇ ನೀವು ಇಂಟರ್ಕೋರ್ಸ್ ಮಾಡ್ಬೋದು. ಅವರು ನನಗೆ ಹೇಳಿದ್ದು, ನಾನು ಆ ವಿಡಿಯೋದಲ್ಲಿ ಅವ್ರು ಹೇಳಿದ ಪ್ರಕಾರ ನೀವು ಆಲ್ಟರ್ನೇಟ್ ಡೇಸ್ ಅಂದರೆ ನೀವು ದಿನ ಬಿಟ್ಟು ದಿನ ಇಂಟರ್ಕೋರ್ಸ್ ಮಾಡಿದ್ರೆ ಅಂದರೆ ಸ್ಪರ್ಮಲ್ಲಿ ಫಾರ್ಮೇ ಆಗಿರಲ್ಲ. ಸೊ ನೀವು ಬೇಬಿಗೆ ನಿಜವಾಗ್ಲೂ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ 72 hours ಗ್ಯಾಪ್ ಕೊಟ್ಟು ಆಮೇಲೆ ಇಂಟರ್ಕೋರ್ಸ್ ಮಾಡಿ, ಪಾಸಿಟಿವ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಅದರಲ್ಲಿ ಹೇಳಿದರು. ನನಗೆ ಓಕೆ ಎಲ್ಲ ಟ್ರೈ ಮಾಡಿದ್ದೆ, ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತು. ಸೊ ಆದ್ದರಿಂದ ನಾವು ಆ ಒಂದು ಮೆಥಡ್ನ ಟ್ರೈ ಮಾಡಿದ್ವಿ. ಟ್ರೈ ಮಾಡಿ ನನಗೆ 1 ಮಂತಲ್ಲೇ ನನಗೆ ಪಾಸಿಟಿವ್ ರಿಸಲ್ಟ್ ಬಂತು. ಬಟ್ ಈ ಒಂದು ಮೆಸೇಜ್ ಅವ್ರು ಏನು ಕೊಟ್ಟಿದ್ರಲ್ಲ, ಇನ್ಫಾರ್ಮೇಷನ್ ಏನು ಕೊಟ್ಟಿದ್ರಲ್ಲ, ಅದು ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ಆ್ಯಂಡ್ ನಿಮ್ಮ ಕ್ವರೀಸ್ ಏನಿರುತ್ತೆ, ನೀವು ಯಾವ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತೀರಾ ಆ ರಿಲೇಟೆಡು ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ. ಆ ರಿಲೇಟೆಡ್ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬರ್ತವೆ. ಅದರಲ್ಲಿ ಡಾಕ್ಟರ್ಸ್ ಪೇಜಸ್ಸಿಂದ ಬಂದಿರುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಪೇಜಸ್ಗಳಿರ್ತವೆ, ಅದು ಹೆಲ್ತ್ ರಿಲೇಟೆಡು ಆ್ಯಂಡ್ ಡಾಕ್ಟರ್ಸ್ ರಿಲೇಟೆಡ್ ಏನು ಬಂದಿರ್ತಲ್ಲ ಆ ಪೇಜ್ನ ಮಾತ್ರ ನೋಡಿ. ಅದರಲ್ಲಿ ಅವ್ರು ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಏನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರಲ್ಲ, ನೀವು ಅದನ್ನು ಫಾಲೋ ಅಪ್ ಮಾಡಿದ್ರೆ ಸಾಕು. ಆ್ಯಂಡ್ ನೀವು ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತಿರಲ್ಲ ನೆಕ್ಸ್ಟು ಡಾಕ್ಟರ್ಸ್ ಹತ್ರ, ನಿಮ್ಮ ಒಂದು ಡೌಟ್ಸ್ನ ಏನು ನೋಟ್ ಮಾಡ್ಕೊಂಡು ಹೋಗಿರ್ತೀರ ಅದನ್ನು ಕೇಳಿ.
ಓಪನ್ ಆಗಿ ಕೇಳಿ. ಯಾಕಂದರೆ ನಾವು ಕೇಳಿಲ್ಲ ಅಂದರೆ ಅವ್ರು ಹೇಳಲ್ಲ. ಅವರು ಸ್ವಲ್ಪ ನಮಗೆ ನಾಲೆಜ್ ಇದೆ ಅನ್ನೋದನ್ನು ನಾವು ತೋರಿಸ್ಕೊಂಡ್ರೆ ಅವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಕೆಲವೊಬ್ರು ಸ್ಟಾರ್ಟಿಂಗಲ್ಲಿ ನಾವು ತುಂಬ ಬ್ಲ್ಯಾಂಕ್ ಆಗಿರ್ತಾ ಇದ್ವಿ, ಅವ್ರು ಏನು ಹೇಳ್ತಾರೋ ಅಷ್ಟೇ ಕೇಳ್ಕೊಂಡು ಬರ್ತಾ ಇದ್ವಿ. ಸೊ ಸೆಕೆಂಡ್ ಥರ್ಡ್ ಟೈಮ್ ಹೋಗಬೇಕಾದ್ರೆ ನಾನು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಏನಿರುತ್ತೆ ಪ್ರೊಸೀಜರ್ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ. ಆದ್ದರಿಂದ ನನಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು. ನೆಕ್ಸ್ಟ್ ಅವ್ರು ಏನಾದ್ರು ಮಿಸ್ ಮಾಡಿದ್ರೆ ನಾನು ಕೇಳ್ತಾ ಇದ್ದೆ, ಒಂದಷ್ಟು ಡೌಟ್ಸ್ಗಳನ್ನ ಕೇಳ್ತಾ ಇದ್ದೆ. ಸೊ ಅವ್ರು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ರು. ಸೊ ಯಾರೇ ಡಾಕ್ಟರ್ಸ್ ಆಗಲಿ ನಮ್ಮ ಪ್ರಾಬ್ಲಮ್ನ ನಾವು ಓಪನ್ ಆಗಿ ಅವ್ರ ಹತ್ರ ಹೇಳಿಲ್ಲ ಅಂದರೆ ಅವ್ರು ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟನ್ನೇ ಕೇಳ್ಕೊಂಡು ಬರೋದು ಬಿಟ್ಟು ನೀವು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ನಿಮ್ಮ ಡೌಟ್ಸ್ ಏನಾದರೂ ಇತ್ತಂದರೆ ನೀವು ಅದನ್ನು ಕೇಳೋದು ತುಂಬಾ ಒಳ್ಳೆಯದು. ಡೌಟ್ಸ್ಗೆ ಆನ್ಸರ್ ಸಿಕ್ತು ಅಂದರೆ ಸ್ವಲ್ಪ ರಿಲೀಫ್ ಆಗ್ತೀವಿ ನಾವು, ಇಲ್ಲಾಂದ್ರೆ ಇನ್ನೂ ಅದೇ ಕನ್ಫ್ಯೂಷನ್ ಮೈಂಡಲ್ಲಿ ಇರ್ತೀವಿ ನಾವು. ಸೊ ತಿಳ್ಕೊಳ್ಳಿ ನಿಮ್ಗೆ ಏನು ಪ್ರಾಬ್ಲಮ್, ಎಕ್ಸಾಕ್ಟ್ ಏನು ಪ್ರಾಬ್ಲಮ್ ಇದೆ, ಯಾವುದ್ರ ಬಗ್ಗೆ ನಾವು ಟ್ರೀಟ್ಮೆಂಟ್ ತಗೋಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಅದರ ಸ್ವಲ್ಪ ರಿಸರ್ಚ್ ಮಾಡಿ ಮತ್ತು ಬೌಂಡ್ರಿ ಯೋಚನೆ ಮಾಡಬೇಕಂತೆ. ಸೊ ಎಕ್ಸ್ಟ್ರಾ ಆ ಲೈನ್ ಸರ್ಕಲ್ ಹಾಕೊಂಡು ಸರ್ಕಲಲ್ಲಿ ಕುತ್ಕೊಳ್ಳೋದಕ್ಕಿಂತ ಸರ್ಕಲಿಂದ ಈಚೆ ಹೋಗಿ ಯೋಚನೆ ಮಾಡಿ ಮಾತಾಡಿ ಕ್ಲಿಯರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆನ್ಸರ್ ಸಿಗುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸು, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತಾ ಹೋಗ್ತೀನಿ. ವೀಕ್ಲಿ ಒನ್ಸ್ ಅಂತನಾದರೂ ಏನಾದರೂ ಒಂದು ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ನಾನು ಪ್ರೆಗ್ನೆನ್ಸಿ ಯಾವ ಥರ ಫುಡ್ ತಗೊಳ್ತಾ ಇದ್ದೀನಿ, ಯಾವ ಥರ ವರ್ಕೌಟ್ ಮಾಡ್ತೀನಿ, ಯಾವ ಥರ ಬ್ಯಾಲೆನ್ಸಿಂಗ್ ಮಾಡ್ತೀನಿ ಅದು ಕೂಡ ಶೇರ್ ಮಾಡ್ತೀನಿ. ಮೇ ಬಿ ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.